ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ಶಾಸಕರಾದ ಶಾಮನೂರು ಶಿವಶಂಕರಪ್ಪನವರು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಅವರ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆಗಳು ಇಂದು ನೆರವೇರಿತು. ಈಗ ಬರುತ್ತಿರುವ ಶಾಕಿಂಗ್ ಸುದ್ದಿ ಏನಪ್ಪಾ ಅಂತಂದ್ರೆ, ಶಾಮನೂರು ಶಿವಶಂಕರಪ್ಪನವರು ಮಾಡಿರುವ 30,000 ಕೋಟಿ ಆಸ್ತಿ ಯಾರಿಗೆ ಸೇರಲಿದೆ? ಅವರ 7 ಜನ ಮಕ್ಕಳು ಈಗ ಏನ್ ಮಾಡ್ತಿದ್ದಾರೆ? ಇವರ 50ಕ್ಕೂ ಹೆಚ್ಚು ಸ್ಕೂಲು ಮತ್ತು ಕಾಲೇಜ್ಗಳು ಯಾರಿಗೆ ಸೇರಲಿದೆ? ಇನ್ನು ಶಾಮನೂರು ಶಿವಶಂಕರಪ್ಪ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ಕೊಂಡು 30,000 ಕೋಟಿ ಸಾಮ್ರಾಜ್ಯವನ್ನ ಕಟ್ಟಿದಾದ್ರೂ ಹೇಗೆ? ಒಂದು ಮಾತಿದೆ ಸ್ನೇಹಿತರೆ, ದಾವಣಗೆರೆಯಲ್ಲಿಯೇ ನೀವು ಎಲ್ಲೇ ಒಂದು ಕಲ್ಲು ಹೊಡೆದ್ರೂ ಕೂಡ ಅದು ಬೀಳೋದು ಶಾಮನೂರು ಶಿವಶಂಕರಪ್ಪನವರ ಆಸ್ತಿಯ ಮೇಲೇನೆ ಅಂತ. ಶಾಮನೂರು ಶಿವಶಂಕರಪ್ಪನವರು 30,000 ಕೋಟಿ ಸಾಮ್ರಾಜ್ಯವನ್ನ ಕಟ್ಟಿದಾದ್ರೂ ಹೇಗೆ? ಕೆಲವರು ಇವರು ಮೋಸ ಮಾಡಿ ಅನ್ಯಾಯ ಮಾಡಿ ಇದನ್ನ ಕಟ್ಟಿದ್ದು ಅಂತಾರೆ. ಅದು ನಿಜಾನ? ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಶಾಮನೂರು ಶಿವಶಂಕರಪ್ಪನವರು ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದು ಹೇಗೆ? ಇಷ್ಟೆಲ್ಲ ಆಸ್ತಿ ಇದ್ದರೂ ಕೂಡ ಕೊನೆಗೂ ಈಡೇರಲಿಲ್ಲ ಶಾಮನೂರು ಶಿವಶಂಕರಪ್ಪನವರ ಮಹದಾಸೆ. ಇನ್ನು ಶಾಮನೂರು ಶಿವಶಂಕರಪ್ಪನವರ ಮೇಲಿರುವ ಕಾಂಟ್ರವರ್ಸಿಗಳು, ವಿವಾದಗಳು ಏನು ಅಂತ ಗೊತ್ತಾ? ಅವರು ಪೊಲಿಟಿಷಿಯನ್ ಮಾತ್ರ ಅಲ್ಲ, ಮತ್ತು ಫಿಲ್ಮ್ಗಳನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ. ಇನ್ನು ಎಲ್ಲಾ ಮಾಹಿತಿಯನ್ನ ನೋಡುವ ಮುನ್ನ ಲಿಂಗಾಯತರ ಧೀಮಂತ ನಾಯಕ ಶಾಮನೂರು ಶಿವಶಂಕರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ, ಹಾಗೂ ಓಂ ಶಾಂತಿ ಅಂತ ತಪ್ಪದೇ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಶಾಮನೂರು ಶಿವಶಂಕರಪ್ಪನವರು ಹುಟ್ಟಿದ್ದು 1931ರಲ್ಲಿ. ಅವರ ತಂದೆ ಕಲ್ಲಪ್ಪ ಮತ್ತು ತಾಯಿ ಸಾವಿತ್ರಮ್ಮ. ಇವರು ವೀರಶೈವ ಲಿಂಗಾಯತ ಸಮುದಾಯದವರು. ಆದ್ರೆ ಇವರು PUC ಮುಗಿಸ್ತಿದ್ದ ಹಾಗೆ ತಮ್ಮ ಫ್ಯಾಮಿಲಿ ಬಿಸ್ನೆಸ್ಗೆ ಧುಮುಕಿ ಬಿಟ್ರು. ಇವರಿಗೆ ದೊಡ್ಡ ಉದ್ಯಮಿ ಅಂತಂದ್ರೆ ಬಿಸ್ನೆಸ್ ಮೆನ್ ಆಗಬೇಕು ಅಂತ ಚಿಕ್ಕ ವಯಸ್ಸಿನಿಂದಲೇ ಮಹದಾಸೆ ಇತ್ತು. ದಾವಣಗೆರೆಯಲ್ಲಿಯೇ ಒಳ್ಳೆ ಕಾಲೇಜ್ಗಳನ್ನ ಕಟ್ಟಬೇಕು ಎಂದು ತೀರ್ಮಾನಿಸಿದ್ರು. ಅದಕ್ಕಾಗಿ ಬಾಪೂಜಿ ಟ್ರಸ್ಟ್ ಇವರ ಜೀವನದಲ್ಲಿ ದೊಡ್ಡ ತಿರುವು ತಂದಿತ್ತು. ಹೌದು ಸ್ನೇಹಿತರೆ, ಒಂದು ಸ್ಕೂಲ್, ಕಾಲೇಜ್ ನಡೆಸೋಕೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಬಾಪೂಜಿ ಎಜುಕೇಶನ್ ಟ್ರಸ್ಟ್ ನಲ್ಲಿ 50ಕ್ಕೂ ಹೆಚ್ಚು ಸ್ಕೂಲು, ಕಾಲೇಜ್ಗಳಿದಾವೆ ಅಂತಂದ್ರೆ ನಂಬ್ತೀರಾ? ಹೌದು ಸ್ನೇಹಿತರೆ, ಇವರ ಬಳಿ 2 ಮೆಡಿಕಲ್ ಕಾಲೇಜ್, 2 ಡೆಂಟಲ್ ಕಾಲೇಜ್, 1 ಇಂಜಿನಿಯರಿಂಗ್ ಕಾಲೇಜ್ ಸೇರಿದಂತೆ ಲೆಕ್ಕವಿಲ್ಲದಷ್ಟು ಸ್ಕೂಲು ಮತ್ತು ಕಾಲೇಜ್ಗಳಿವೆ. ಕೇವಲ ಒಂದು ಮೆಡಿಕಲ್ ಕಾಲೇಜ್ನ ಆಸ್ತಿಯೇ 1,500 ಕೋಟಿಗಿಂತ ಅಧಿಕ. ಇನ್ನ ಇವರ ಒಟ್ಟು ಆಸ್ತಿ ಎಷ್ಟಿರಬಹುದು ಅಂತ ಯಾರು ಕೂಡ ಊಹೆನೂ ಮಾಡೋಕೆ ಸಾಧ್ಯವೇ ಇಲ್ಲ. ಲಕ್ಷಾಂತರ ಮಕ್ಕಳು ಇವರ ಕಾಲೇಜ್ಗಳಲ್ಲಿ ಓದಿ ಡಾಕ್ಟರ್ಗಳು ಮತ್ತು ಇಂಜಿನಿಯರ್ಗಳು ಆಗಿದ್ದಾರೆ. ಇನ್ನು ಇವರ ಫ್ಯಾಮಿಲಿ ವಿಚಾರಕ್ಕೆ ಬರೋದಾದ್ರೆ, ಇವರ ಪತ್ನಿಯ ಹೆಸರು ಲೇಟ್ SS ಪಾರ್ವತಮ್ಮ ಅಂತ. ಇವರಿಗೆ ಒಟ್ಟು 3 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳಿದ್ದಾರೆ. ಅದರಲ್ಲಿ ದೊಡ್ಡ ಮಗನಾದ SS ಮಲ್ಲಿಕಾರ್ಜುನ್ ರವರು ಈಗ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಗಣಿ ಮತ್ತು ತೋಟಗಾರಿಕೆಯ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಶಾಮನೂರು ಶಿವಶಂಕರಪ್ಪನವರ ಉತ್ತರಾಧಿಕಾರಿ ಈ SS ಮಲ್ಲಿಕಾರ್ಜುನ್ ರವರೇ. ಇನ್ನು 2ನೇ ಮಗ SS ಗಣೇಶ್. ಇವರು ಶಾಮನೂರು ಶಿವಶಂಕರಪ್ಪನವರ ಅನೇಕ ಬಿಸ್ನೆಸ್ಗಳನ್ನ ನೋಡ್ಕೊಂತಾ ಇದ್ದಾರೆ. ಅದರಲ್ಲೂ ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ದಾವಣಗೆರೆ ಶುಗರ್ ಕಂಪನಿಗಳ ಚೇರ್ಮನ್ ಕೂಡ ಇವರಾಗಿದ್ದಾರೆ. ಇನ್ನು 3ನೇಯವರು SS ಬಕೇಶ್ ಅಂತ. ಇವರು ಕೂಡ ಶಾಮನೂರು ಶಿವಶಂಕರಪ್ಪನವರ ಅನೇಕ ಬಿಸ್ನೆಸ್ಗಳು, ಕಂಪನಿಗಳು, ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನ ನೋಡ್ಕೊಳ್ತಿದ್ದಾರೆ. ಇನ್ನು ಶಾಮನೂರು ಶಿವಶಂಕರಪ್ಪನವರು ಎಷ್ಟು ಬುದ್ಧಿವಂತರು ಅಂತಂದ್ರೆ, ತಮ್ಮ ಮಕ್ಕಳು ಹಾಗೂ ಮೊಮ್ಮಕ್ಕಳನ್ನ ಪ್ರಭಾವಿಗಳು ಮತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳ ಮನೆಗೆ ಕೊಟ್ಟಿದ್ದಾರೆ. ಇವರ ಮಗಳು ಗಾಯತ್ರಿ ಅವರನ್ನ ಕೇಂದ್ರ ಬಿಜೆಪಿಯ ಮಂತ್ರಿಯಾದ GM ಸಿದ್ದೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ. ಮತ್ತು ಒಬ್ಬ ಮೊಮ್ಮಗಳನ್ನ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರ ಮಗನಿಗೆ ಕೊಟ್ಟಿದ್ದಾರೆ. ಮತ್ತೊಬ್ಬ ಮೊಮ್ಮಗಳನ್ನ ಕಾಂಗ್ರೆಸ್ನ ಮಂತ್ರಿಯಾದ MB ಪಾಟೀಲ್ನ ಮಗನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಈ ರೀತಿ ತಮ್ಮ ಚಾಣಕ್ಷತೆಯನ್ನ ಮೆರೆದಿದ್ದಾರೆ. ಬಾಪೂಜಿ ಟ್ರಸ್ಟ್ ಶುರು ಮಾಡಿದ ಮೇಲೆ ಶಾಮನೂರು ಶಿವಶಂಕರಪ್ಪನವರು ಸಿನಿಮಾ ರಂಗದ ಮೇಲೆ ಆಸಕ್ತಿಯನ್ನ ಕೂಡ ತೋರಿಸಿದ್ರು. ಆಗ ಬೋರೇಗೌಡ ಬೆಂಗಳೂರಿಗೆ ಬಂದ ಅನ್ನುವಂತಹ ಚಿತ್ರವನ್ನ ನಿರ್ಮಾಣ ಕೂಡ ಮಾಡಿದ್ರು. ಇನ್ನು ಒಳ್ಳೆ ಹಣ ಮಾಡಿದ್ಮೇಲೆ
ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ 1971ರಲ್ಲಿ ಅಧ್ಯಕ್ಷರಾದರು. ಆಗ ಅವರ ರಾಜಕೀಯದ ಕನಸು ದೊಡ್ಡದಾಯಿತು. ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಗೆ ನಿಂತು ಸೋತರು. ಸೋಲು ಕಂಡ ನಂತರ ಶಾಮನೂರು ಶಿವಶಂಕರಪ್ಪನವರು ಈ ರಾಜಕೀಯ ಬೇಡ ಅಂತ ಸುಮ್ಮನಾಗಿ ಬಿಟ್ರು ಮತ್ತು ದಾವಣಗೆರೆಯನ್ನು ಎಜುಕೇಶನಲ್ ಹಬ್ ಮಾಡುವಂತಹ ಪ್ರಯತ್ನದಲ್ಲಿ ಮುಂದಾಗಿದ್ರು. ಆದರೆ 1994ರಲ್ಲಿ ಅವರ ಪತ್ನಿಯವರ ಸಲಹೆಯಂತೆ ಎಲೆಕ್ಷನ್ಗೆ ನಿಂತು ಮೊದಲ ಬಾರಿಗೆ ಎಂಎಲ್ಎ ಆದರು. ಆಗ ಅವರಿಗೆ 63 ವರ್ಷ ವಯಸ್ಸಾಗಿತ್ತು. ಮತ್ತೆ 1999ರಲ್ಲಿ ವಾಜಪೇಯಿರವರು ಪ್ರಧಾನಿಯಾದಾಗ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಯಿಂದ ಲೋಕಸಭಾ ಚುನಾವಣೆಯಲ್ಲಿ ನಿಂತು ಮತ್ತೆ ಸೋತರು. ಆಗ ಲೋಕಸಭಾ ಸಹವಾಸ ಸಾಕು ಅಂತ ಮತ್ತೆ 2004ರಲ್ಲಿ ಎಂಎಲ್ಎ ಆಗಿ ನಿಂತು ಗೆದ್ದರು. ಇನ್ನು 2008ರಿಂದ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಹಾಗೂ ಅವರ ಮಗ ಎಸ್ ಮಲ್ಲಿಕಾರ್ಜುನ್ ಇಬ್ಬರೂ ಕೂಡ ಎಂಎಲ್ಎಗಳಾಗಿ ನಿಂತು ಗೆಲ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ ಕೂಡ ಅಂದ್ರೆ 2023ರ ಚುನಾವಣೆಯಲ್ಲೂ ಅಪ್ಪ ಮಕ್ಕಳು ಇಬ್ರು ಕೂಡ ಎಂಎಲ್ಎಗಳಾಗಿ ಗೆಲ್ತಿದ್ದಾರೆ. ಇನ್ನು ಶಾಮನೂರು ಶಿವಶಂಕರಪ್ಪನವರು 2023ರಲ್ಲಿ ಎಂಎಲ್ಎ ಆದಾಗ ಅವರ ವಯಸ್ಸು ಬರೋಬ್ಬರಿ 93 ವರ್ಷ. ಕರ್ನಾಟಕದ ಇಷ್ಟು ದೊಡ್ಡ ಹಿರಿಯ ಎಂಎಲ್ಎ ಅನ್ನುವಂತಹ ಹೆಗ್ಗಳಿಕೆ ಕೂಡ ಇವರದಾಗಿತ್ತು. ಇನ್ನು ಇವರಿಗಿರುವ ಏಕೈಕ ವಿರೋಧಿ ಅಂತಂದ್ರೆ ಅದು ಶಾಮನೂರು ಶಿವಶಂಕರಪ್ಪನವರ ಅಳಿಯನಾದ ಜಿಎಂ ಸಿದ್ದೇಶ್ವರರವರು. ಜಿಎಂ ಸಿದ್ದೇಶ್ವರರವರು ಮೋದಿ ಸರ್ಕಾರದಲ್ಲಿ ಮಿನಿಸ್ಟರ್ ಕೂಡ ಆಗಿದ್ದಾರೆ. ದಾವಣಗೆರೆಯಲ್ಲಿ ಸತತವಾಗಿ ಎಂಪಿ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮತ್ತು ಅವರ ಮಗನನ್ನ ಸೋಲಿಸಿದ್ದು ಇದೇ ಜಿಎಂ ಸಿದ್ದೇಶ್ವರರವರು. ಇನ್ನು ಶಾಮನೂರು ಶಿವಶಂಕರಪ್ಪನವರಿಗೆ ಇದ್ದ ಮಹದಾಸೆ ಏನು ಅಂತಂದ್ರೆ ಅದುವೇ ಕರ್ನಾಟಕದ ಮುಖ್ಯಮಂತ್ರಿಯಾಗಬೇಕೆಂಬ ದೊಡ್ಡ ಆಸೆ ಇತ್ತು. ಹಣಬಲ ಇದೆ, ಜಾತಿ ಬಲ ಕೂಡ ಇದೆ. ಅದಕ್ಕಾಗಿ 2012ರಲ್ಲಿ ಕರ್ನಾಟಕದ ಕೆಪಿಸಿಸಿಯ ಪ್ರೆಸಿಡೆಂಟ್ ಆಗಬೇಕು ಎಂದು ತುಂಬಾನೇ ಪಟ್ಟು ಹಿಡಿದಿದ್ರು. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಯಾರು ಕೆಪಿಸಿಸಿ ಪ್ರೆಸಿಡೆಂಟ್ ಆಗ್ತಿರ್ತಾರೋ ಅವರೇ ಅಧಿಕಾರಕ್ಕೆ ಬಂದಾಗ ಮುಖ್ಯಮಂತ್ರಿ ಆಗೋದು. ಇನ್ನು 2012ರಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕೈ ತಪ್ಪಿ ಪರಮೇಶ್ವರ್ ಅವರು ಕೆಪಿಸಿಸಿ ಪ್ರೆಸಿಡೆಂಟ್ ಆದರು. ಆದರೆ 2013ರಲ್ಲಿ ಸೋತಿದ್ದಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಇನ್ನು ಶಾಮನೂರು ಶಿವಶಂಕರಪ್ಪನವರು ಇಷ್ಟೆಲ್ಲ ಆಸ್ತಿ ಮಾಡಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ಆದರೆ ಅವರ ಮೇಲಿರುವಂತಹ ದೊಡ್ಡ ಆರೋಪ ಏನಪ್ಪಾ ಅಂತಂದ್ರೆ ಬಾಪೂಜಿ ಎಜುಕೇಶನ್ ಟ್ರಸ್ಟ್ ಅನ್ನು ಚಿತ್ರದುರ್ಗದ ಮುರುಘಾ ಮಠದವರು ಸ್ಥಾಪಿಸಿದ್ರು. ಅದನ್ನ ಮೋಸ ಮತ್ತು ವಂಚನೆಯನ್ನ ಮಾಡಿ ಶಾಮನೂರು ಶಿವಶಂಕರಪ್ಪನವರು ಬಾಪೂಜಿ ಎಜುಕೇಶನ್ ಟ್ರಸ್ಟ್ ಮತ್ತು ಮೆಡಿಕಲ್ ಕಾಲೇಜ್ ಅನ್ನು ಅವರ ವಶಕ್ಕೆ ಪಡೆದುಕೊಂಡ್ರು. ಅದಕ್ಕಾಗಿಯೇ ಅವರು ಇಷ್ಟರ ಮಟ್ಟಿಗೆ ಬೆಳೆದಿದ್ದು ಎಂಬ ಮಾತು ಕೂಡ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಬಡವರನ್ನ ಹೆದರಿಸಿ ಬೆದರಿಸಿ ಗೂಂಡಾಗಿರಿ ಮಾಡಿ ಇವರು ಶುಗರ್ ಫ್ಯಾಕ್ಟರಿನ ಕೂಡ ಕಟ್ಟಿದ್ದು ಎಂದು ದಾವಣಗೆರೆಯ ಜನ ಹೇಳ್ತಾರೆ. ಯಾರು ಏನೇ ಹೇಳಲಿ ಬಿಡಲಿ, ಶಾಮನೂರು ಶಿವಶಂಕರಪ್ಪನವರು ದೊಡ್ಡ ಸಾಮ್ರಾಜ್ಯ ಕಟ್ಟಿದಂತೂ ನಿಜ. ಅವರ ಈ ಬಾಪೂಜಿ ಎಜುಕೇಶನಲ್ ಟ್ರಸ್ಟ್ನಲ್ಲಿ ಸಾವಿರಾರು ಜನ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಜೀವನದಲ್ಲಿಯೇ ಅವರಿಗೆ ಎಲ್ಲವೂ ಕೂಡ ಸಿಕ್ಕಿತು. ಹಣ, ಆಸ್ತಿ, ಅಧಿಕಾರ ಯಾವುದೂ ಕೂಡ ಕಡಿಮೆ ಇರಲಿಲ್ಲ. ಈಗ 95 ವರ್ಷಕ್ಕೆ ಎಲ್ಲವನ್ನ ಬಿಟ್ಟು ಪಂಚಭೂತಗಳಲ್ಲಿ ವಿಲೀನರಾಗಿದ್ದಾರೆ. ಇನ್ನು ಶಾಮನೂರು ಶಿವಶಂಕರಪ್ಪನವರು ಕಳೆದ ಬಾರಿ ಚುನಾವಣೆಯಲ್ಲಿ ತಮ್ಮ ಬಳಿ 300 ಕೋಟಿ ರೂಪಾಯಿ ಆಸ್ತಿ, 12 ಕೆಜಿ ಚಿನ್ನ ಮತ್ತು 80 ಕೋಟಿಯಷ್ಟು ಬೆಲೆ ಬಾಳುವ ಶೇರ್ಗಳು ಇವೆ ಅಂತ ಘೋಷಣೆ ಮಾಡಿಕೊಂಡಿದ್ರು. ಆದ್ರೆ ಇವರ ಒಟ್ಟು ಆಸ್ತಿ ಬಂದು 30,000 ಕೋಟಿಗೂ ಅಧಿಕ. ಇನ್ನು ನಿಮಗೆ ಶಾಮನೂರು ಶಿವಶಂಕರಪ್ಪ ಅಂತಂದ್ರೆ ಮೊದಲಿಗೆ ಏನ್ ನೆನಪಿಗೆ ಬರುತ್ತೆ ಸ್ನೇಹಿತರೆ ಅಂತ ತಪ್ಪದೇ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.